ನಿಮ್ಗಳ ನೋವು ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು. ಯಾಕಂದರೆ ನಿಮ್ಮ ಕೆಲಸಗಳು ಆಗ್ತಾ ಇಲ್ಲ. ನಿಮ್ಮ ಕೆಲಸಗಳಿಗೆ ಹೋದರೆ ಅಧಿಕಾರಿಗಳು ದುಡ್ಡು ಕೊಡಿ ಕೆಲಸ ಮಾಡ್ತೀವಿ ಅಂತಾರೆ. ಈಗ ನನ್ನ ಹತ್ರ ಯಾರು ಬರ್ತಾರೆ ಅವ್ರ ಕೆಲಸ ಏನಪ್ಪ ಅಂದರೆ, ನಾನು ಪೊಲೀಸ್ ಇಲಾಖೆ ತಹಸೀಲ್ದಾರ್ಗೆ, SP ಗೆ, IG ಗೆ, DG ಅವರಿಗೆ ಫೋನ್ ಮಾಡಿ ಏನ್ರೈ ಅಂತ ಹೇಳ್ಬಿಟ್ಟು ಕಾನೂನಾತ್ಮಕ ಮಾತಾಡಿ ದಬಾಸಿದ ಮೇಲೆ ಒಂದು ಕೆಲಸ ಆಗುತ್ತದೆ. ಅಂಥವ್ರು ಎಷ್ಟು ಕೆಲಸ ಪಾಪ ಆಗುತ್ತದೆ. ಅಲ್ಲಿ ಸುಮಾರು 58-60 ಸಾವಿರ ಮತಗಳು ನನ್ನ ಕಟ್ಟಿಟ್ಟ ಬುತ್ತಿ ಇದ್ದಾವೆ, ನನಗೆ ಗೊತ್ತು. ನಾನು ಅವ್ರ ಸಲುವಾಗಿ ನನ್ನ ಜೀವ ನಾನು ಕೊಡಲಿಕ್ಕೆ ಸಿದ್ಧ ಇದ್ದೇನೆ. ಹಗಲು ರಾತ್ರಿ ಅಂಥವ್ರ ಸಲುವಾಗಿ ದುಡಿಲಿಕ್ಕೆ ನಾನಿದ್ದೇನೆ. ಬಗ್ಗೆ ಹೇಳ್ತೀನಿ, ಭಾಳ ಗಂಭೀರವಾಗಿ, ಭಾಳ ಮುಖ್ಯವಾಗಿರ್ತಕ್ಕಂಥ ವಿಷಯ ನೀವು ಯೋಚನೆ ಮಾಡಿ. ಒಬ್ಬ MLA ಆಯ್ಕೆ ಆಗಿರ್ತಾನೆ. ಅವನು ಆಯ್ಕೆಯಾಗಿದ ಮೇಲೆ ಅವನ ನಸೀಬ್ನಲ್ಲಿದ್ದರೆ ಮಂತ್ರಿ ಆಗಿಬಿಡ್ತಾನೆ. ಮಂತ್ರಿ ಆದಮೇಲೆ ಆತೇನು ಮಾಡ್ತಾನೆ, ಪ್ರತಿಯೊಂದು ಅಧಿಕಾರಿಗಳಿಗೆ ತರಬೇಕಾ, ದುಡ್ಡು ಮಾತನಾಡಿದ ಮೇಲೇ ದುಡ್ಡು ಮಾತನಾಡಲಿಲ್ಲ ಅವನಿಗೆ ಸರಿಸ್ತಾರೆ. ನಡಿ, ಬೇರೆಯವರಿದ್ದಾರೆ. ಲೆಕ್ಕ ಹಾಕಿ ಪೊಲೀಸ್ ಇಲಾಖೆಯಲ್ಲಿ ಉದಾಹರಣೆಗೆ ಒಂದು DSP 1,50,00,000 1,40,00,000 ಒಂದು DSP ಕೊಡಬೇಕು. ಅದು 1 ವರ್ಷಕ್ಕೆ. ಬರೀ DSP. ಇನ್ಸ್ಪೆಕ್ಟರ್ ಗತಿ ಬೇರೆ, ಸಬ್ ಇನ್ಸ್ಪೆಕ್ಟರ್ಗಳ ಗತಿ ಬೇರೆ. ಅವರೆಲ್ಲಿಂದ ತರಬೇಕು? ಈಗ DSPಗಳು ಬರ್ತಾರೆ, ಏನು ಅಲ್ಲಿ ನೀರು ಚೆನ್ನಾಗಿದೆ, ಗ್ರೌಂಡ್ ವಾಟರ್ ಚೆನ್ನಾಗಿದೆ, ಅಂತರ್ಜಲ, ವಾತಾವರಣ ಚೆನ್ನಾಗಿದೆ, ಶಾಲೆಗಳು ಚೆನ್ನಾಗಿದ್ದಾವೆ, ನಮ್ಮ ಮಕ್ಕಳಿಗೆ ಸ್ವಲ್ಪ ಅಲ್ಲಿ ಓದಿಸೋಣ, ಅಲ್ಲಿ ಒಂದು ಸರ್ವಿಸ್ ಕೊಡೋಣ ಅಂತೇಳ್ಬಿಟ್ಟು ಅವ್ರ ಹತ್ರ ಹೋಗ್ತಾರೆ. ಹೋಗಿ, ಸರ್ ನಿಮ್ಮ ಏರಿಯಾದಲ್ಲಿ ಬರಬೇಕಂತ ಮಾಡೀನಿ, ಕೆಲಸ ಮಾಡಬೇಕಂತ ಮಾಡೀನಿ. ಆಯಿತಾ, ಸರಿ, ಅವ್ರ ಹತ್ರ ಮಾತಾಡು, ನಮ್ಮ PA ಹತ್ರ, ಅವ್ರ ಹತ್ರ ಫಿಗರ್ ಕೊಟ್ಬಿಡ್ತಾರೆ ಇವರು. ಸೊ ಆ ಥರ ಅವರು ಫಿಗರ್ ಕೇಳಿದ ತಕ್ಷಣವೇ ಅಧಿಕಾರಿಗಳಿಗೆ 2 ದಿವಸ ಜ್ವರ ಬಂದ್ಬಿಡ್ತೈತೆ. ಏನಪ್ಪ ಇದು, ನಾವು ಎಲ್ಲಿ ಕೊಟ್ಟಿಲ್ಲ, ಹೆಂಗಪ್ಪ ಅಂತೇಳಿ. ಈಗ ಬೇರೆಯವ್ರಿಗೆ ಅವ್ರು ವಿಚಾರಿಸ್ತಾರೆ. ಅವ್ರು ಏನು ಮಾಡ್ತಾರೆ, ಇಲ್ಲಿ ಏನು ಮಾಡೋಕ್ಕೆ ಬರಲ್ಲಪ್ಪ, ನಿನಗೆ ಮಾಡಬೇಕಾಗಿದ, ಕೊಟ್ಟು ತೆಗಿ, ನೀನು ಲೂಟಿ ಮಾಡು ಅಂಥೇಳಿ. ಅದು ನಮ್ಮ ಜನ ಯೋಚನೆ ಮಾಡಬೇಕು. ಅವ್ರು ಹೆಂಗೆ ಲೂಟಿ ಮಾಡ್ತಾರೆ, ಅಲ್ಲಿ ಕೊಡ್ತಾರೆ. ಯಾರಿಗೆ? ಜನ ಯಾರಿಗೆ ಓಟ್ ಹಾಕಿದ್ರು ಅವನು ಮಂತ್ರಿ ಆಗ್ತಾನೆ. ಅವನು ಮಂತ್ರಿಯಾಗಿ ಅಧಿಕಾರಿಗಳ ಹತ್ರ ದುಡ್ಡು ತಗೊಳ್ತಾನೆ. ಅಧಿಕಾರಿಗಳು ಅವನಿಗೆ ದುಡ್ಡು ಕೊಟ್ಟು ಯಾರ ಹತ್ರ ಸುಲಿತಾನೆ? ಆ ಮಂತ್ರಿಗೆ ಓಟ್ ಹಾಕಿರ್ತಾರಲ್ಲ ವೋಟರ್ಸು, ಅವನ ಹತ್ರನೇ ಅಧಿಕಾರಿ ಸುಲಿತಾನೆ. ಆ ಅಧಿಕಾರಿ ಸುಲಿತಾನೆ. ಅಲ್ಲ ಸರ್, ಏನು ಸರ್, ನಾನು ದುಡ್ಡು ಕೊಟ್ಟು ಬಂದೀನಪ್ಪ ಅಂತ. ಇಲ್ಲಿ ಮಂತ್ರಿ ಆಗಿರ್ತಕ್ಕಂಥವ್ನು, MLA ಆಗಿರ್ತಕ್ಕಂಥವನಿಗೆ ಓಟು ಕೊಡಬೇಕು ಜನ. ಅವ್ರು ತಂದಿರ್ತಕ್ಕಂಥ ಅಧಿಕಾರಿಗಳೇ ನೋಟು ಕೊಡಬೇಕು ಜನ ಯೋಚನೆ ಮಾಡಬೇಕು. ಇದು ನಾನು ಅನೇಕ ಸಂದರ್ಭದಲ್ಲಿ ಗಂಗಾವತಿ ಜನ, ಕೊಪ್ಪಳ ಜನ, ಎಲ್ಲೆಲ್ಲಿ ಹೋಗಿ ಎಲ್ಲರೂ ತಿಳಿಸಿದೆ. ಸಂವಿಧಾನದ ಅಡಿಯಲ್ಲಿ ನೀವು ಕೆಲಸ ಮಾಡ್ರಿ, ಎಲ್ಲರೂ ಸುಖವಾಗಿರ್ಬೇಕು, ಶಾಂತಿಯಾಗಿ. ಏನಿಲ್ಲ ನೋಡಿ, ಗಂಗಾವತಿಯಲ್ಲಿ ಒಂದು ಕೊನೆಯದಾಗಿ ಹೇಳ್ತೀನಿ. ಗಂಗಾವತಿಯಲ್ಲಿ 2004-05 ಇಸ್ವಿಯಲ್ಲಿ ನಮ್ಮ ಗಂಗಾವತಿ ನೋಡೋರಿದ್ದಿಲ್ಲ. ಕರ್ನಾಟಕ ರಾಜ್ಯದ ಮ್ಯಾಪ್ನಲ್ಲಿ ಸಹಿತ ಜನಗಳು ಎಲ್ಲಿದೆಪ್ಪ ಗಂಗಾವತಿ ಅಂತಿದ್ರು. ಹೌದಾ? MP ಪ್ರಕಾಶ್ನಂತವ್ರು ಮೇಧಾವಿ ಅವರು, ಅರ್ಥ ಆಯ್ತಾ? ಅವರಿಗೆ ನಾನು ಅಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸಗಳು ಮಾಡಿ ಅವ್ರಿಗೂ ಕರೆಸಿದೆ. ಸರ್ ಬನ್ನಿ, ನಿಮ್ಮ ಪಾದಾರ್ಪಣೆ ಇಟ್ಟು ನಮ್ಮ ಜನತೆಗೆ ಆಶೀರ್ವಾದ ಮಾಡಿ ಅಂತ. ಆವಾಗ ಅವ್ರು ನೋಡಿ, ಏನಪ್ಪ ಹುಡುಗ, ನಮ್ಮ ಹುಡುಗ ಏನು ಇಷ್ಟು ಪರಿ ಎಲ್ಲ ಅಭಿವೃದ್ಧಿ ಮಾಡಿಬಿಟ್ಟ, ಇಷ್ಟು ಸುಂದರವಾಗಿ ಮಾಡಿಬಿಟ್ಟ ಗಂಗಾವತಿ. ಒಂದು ಕಾಲಕ್ಕೆ ನಾನು ಬರ್ತಿದ್ದೆ, ಇಲ್ಲೆಲ್ಲ ಹಂದಿಗೂಡಾಗಿತ್ತು, ಕಾಲಾಗ ಕೈಯಾಗ ಹಂದಿಗಳು. ಇದು ಯಾವ ಗಂಗಾವತಿ ಅಪ್ಪ ಅನ್ಸುತ್ತೆ. ಅವೆಲ್ಲ ನೀನು ಹೊರಗಾಗ್ಬಿಟ್ಟು ಹಂದಿ ಪಂದಿ ನಾಯಿ ಎಷ್ಟು ಸ್ವಚ್ಛವಾಗಿಟ್ಟಿದ್ಯಪ್ಪ ಅಂತ. ಅಂಥವ್ರಿಗೆ ಸಹಿತ ಅದು ಮನವರಿಕೆ ಆಯಿತು. ಆವಾಗಲಿಂದ ಗಂಗಾವತಿ ಡೆವಲಪ್ಮೆಂಟ್ ಆಯಿತು. ಅಕ್ಕಪಕ್ಕದಲ್ಲಿ ನೀವು ಯಾವುದೇ ಜಿಲ್ಲೆ ಅಂತ ಹೊಡ್ರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಈ ಕ್ಯಾಪಿಟಲ್ ಸಿಟಿ ಬಿಟ್ಟು
ಬೇರೆ ಯಾವುದೇ ಕ್ಷೇತ್ರದಲ್ಲಿ ಸಿಮೆಂಟ್ ರಸ್ತೆ ಆಗಿದ್ದಿಲ್ಲ. ನಾನು ಮಾತು ಕೊಟ್ಟು ಇಲ್ಲ ನಿಮ್ಮ ಗಲ್ಲಿಯಲ್ಲಿ ಸಹಿತ ಸಿಮೆಂಟ್ ರಸ್ತೆ ಮಾಡ್ತೀನಿ ಅಂದಾಗ ಜನ ಎಂತಿದ್ರು, ಡಾಂಬರ್ ರಸ್ತೆ ಸರಿಗಿಲ್ಲ, ಡಾಂಬರ್ ರಸ್ತೆ ಸರಿಗೆ ಮೊದಲೇ ಮಾಡಲಿ, ಆಮೇಲೆ ಓಣ್ಯಾಗ ಸಿ ಸಿ ರಸ್ತೆ. ಓಣ್ಯಾಗ ಯಾವಾಗ ಕಾಣಬೇಕು ಜನ ಸಿ ಸಿ ರಸ್ತೆ ಅಂತಿದ್ರು. ನಾನೇನಂತಿದೆ, ಯಾಕಾಗಲ್ಲ ನೋಡೇ ಬಿಡೋಣ, ಏನು ದುಡ್ಡು ಬರೋಲ್ದೋ ಅಥವಾ ದುಡ್ಡು ತರೋನಿಗೇನಪ್ಪ ಅಂತೇಳಿ ಧೈರ್ಯ ಅಂಥೇಳಿ ಧುಮುಕಿ ನಾವು ಇವತ್ತು ಕೆಲಸ ಮಾಡಿದ್ವಿ. ನಿಯತ್ಲಿಂದ ಕೆಲಸ, ಇವತ್ತು ನಿಯತ್ತಲಿಂದ ಕೆಲಸ ಮಾಡಿದೀವಲ್ಲ, ಇವತ್ತು ಸತ್ಯ ಹೇಳಿದವರಿಗೆ ಅವ್ರಿಗೆ ಬೆಲೆ ಇಲ್ಲ. ಸತ್ಯ ಯಾರು ಹೇಳ್ತೀವಿ ಅವ್ರಿಗೆ ಬೆಲೆ ಇಲ್ಲ. ಯಾರು ಸುಳ್ಳು ಹೇಳ್ತಾರಲ್ಲ ಅವರನ್ನು ಜನ ಹೆಗಲ ಮೇಲೆ ಕುಂದಿರಿಸಿ ಮೆರವಣಿಗೆ ಮಾಡ್ತಾರೆ, ಮೆರೆಸ್ತಾರೆ. ಅವನೇ ರಾಜ, ಅವನೇ ದಳಪತಿ, ಅವನೇ ಆಧಿಪತಿ ಅಂತೇಳ್ಬಿಟ್ಟು ಮೆರೆಸ್ತಾರೆ. ಜನಗಳಿಗೆ ಗೊತ್ತಿಲ್ಲ ಅವನೇ ಇವ್ರಿಗೇನಪ್ಪ ಅಂದರೆ ಹಾಳು ಮಾಡ್ತಾನೆ, ಇವ್ರ ಭವಿಷ್ಯ ಹಾಳು ಮಾಡ್ತಾನೆ ಗೊತ್ತಿರಲ್ಲ. ಸುಳ್ಳು ಹೇಳೋವನಿಗೆ ನಂಬಿ ಅವನಿಗೆ ರಾಜಿಸ್ತಾರೆ. ಯಾರು ಸತ್ಯ ಹೇಳ್ತಾನಲ್ಲ ಅವನೇ ಧಿಕ್ಕರಿಸ್ತಾರೆ. ನಡಿ ಇವನು ಸಹಿತ ಕೊಟ್ಟಿದ್ದೀರಾ ನಿಮ್ಮ ಮನವಿ ಎಲ್ಲವನ್ನೂ ನಾನು ನಿಮ್ಮ ಮನವಿ ಕೊಡೋ ಅವಶ್ಯಕತೆನೇ ಇದ್ದಿಲ್ಲ. ಯಾಕಂದರೆ ನೀವೆಲ್ಲರೂ ಮತ್ತು ನನ್ನ ಗಂಗಾವತಿ ಭಾಗದಲ್ಲಿ ಇರ್ತಕ್ಕಂಥ 2 ಲಕ್ಷ ಜನ ಅವರು ನನ್ನ ಹೃದಯದಲ್ಲಿದ್ದಾರೆ. ಅವರು ನನ್ನ ಹೃದಯದಲ್ಲಿದ್ದಾರೆ. ನಾನು ಹೇಳ್ತಿದ್ದೆ ಗಂಗಾವತಿಯಲ್ಲಿ 2 ಲಕ್ಷ ಜನರಿಗೆ ಏನು ಹೇಳ್ತಿದೆ, ನೀವುಗಳು ಎಲ್ಲರೂ ನನ್ನ ಹೃದಯದಲ್ಲಿದೆ. ಆದರೆ ಈ ಕಾಲ ಶ್ರೀರಾಮಚಂದ್ರನ ಕಾಲ ಇಲ್ಲ, ಇದು ಆಂಜನೇಯ ಸೀಳಿದಂಗೆ ಎದೆ ಸೀಳಿ ಆ ಶ್ರೀರಾಮಚಂದ್ರ ಆ ಸೀತೆಯ ಚಿತ್ರ ತೋರಿಸ್ಲಿಕ್ಕೆ. ಇದು ಕಲಿಯುಗ. ಹಾಗೆ ಇದ್ದಿದ್ರೆ ಅವಾಗ ನಾನೂ ತೋರಿಸ್ತಿದ್ದೆ ಎದೆ ಸೀಳಿ 2 ಲಕ್ಷ ಜನ ಇದ್ದಾರೆ. ಆದರೆ ನನ್ನ ಮಾತಿನ ಮೇಲೆ ವಿಶ್ವಾಸವಿಡಿ ಅಂತೇಳಿ ಇಷ್ಟು ಹೇಳ್ತೀನಿ. ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.